ಇಲ್ಲಿಂದ ಏನದ ವಿಲೇಜ್ ರೋಡ್ ಸ್ಟಾರ್ಟ್ ಆಗ್ತದ, ಸಣ್ಣ ರೋಡ್ ಅದ. ಏನ್ರು ಇಲ್ಲಿ ಯಾರು ನಿಂತಾರಲ್ಲ ಇಬ್ರು, ಅವ್ನು ರಾತ್ರಿ ಬಂದ ಹೆಂಗ್ ಯಾರು ನಿಂತಂದ್ರೆ ಅವ್ನ ಅಂಜಿಕೆ ಸಾವು ಬರ್ತದ. ಸೊ ಈಗ ನಾ ಹೊಂಟಿನ ಎಲ್ಲಿಗಪ್ಪ ಅಂದ್ರ ಸನ್ನತಿ ಅಂತ ಹೇಳಿ ಊರದ, ಅಲ್ಲಿ ಚಂದ್ರಲಾಂಬ ದೇವಿ ಅಂತ ಒಂದು ಟೆಂಪಲ್ ಅದ. ಆ ಟೆಂಪಲ್ ನೋಡ್ಲಕ್ ಹೊಂಟೀನಿ. ಸೊ ಅಲ್ಲಿ ಹೋಗ್ಬೇಕಂದ್ರೆ ಎರಡು ರೂಟ್ ತೋರಿಸ್ತ ಮ್ಯಾಪ್ ಒಳಗ. ಒಂದು ಜೇವರ್ಗಿ ಮೇಲಿಂದ ರೂಟ್, ಇನ್ನೊಂದು ಈ ಕಡೆ ಶಾಬಾದ್ ಮೇಲಿಂದ ರೂಟ್. ಸೊ ಈಗ ಹೋಗೋ ಟೈಮಿಗೆ ಏನದ ಶಾಬಾದ್ ಮೇಲಿಂದ ರೂಟ್ ತಗೊಂಡು ಹೋಗ್ತೀನಿ. ಸೊ ಬರೋ ಟೈಮಿಗೆ ಏನದ ಅಲ್ಲಿ ಜೇವರ್ಗಿ ಮೇಗಿಂದ ಬರಮಂತ ನೋಡಮ್ ಯಾವ್ದು ರೂಟ್ ಚಲೋ ಅದ. ನನಗೆ ನಾ ಶಾಬಾದ್ ರೂಟ್ ನೋಡಿನಿ, ಶಾಬಾದ್ ರೂಟ್ ಭಾರಿ ಅದ. ಈ ಶಾಬಾದ್ ಹೈವೇ ಅದಲ್ಲ, ಆಮೇಲೆ ಆ ಕಡೆ ಏನು ಯಾದಗಿರಿ ತನ ಏನದ ಹೈವೇ ಅದ, ಬಟ್ ಯಾದಗಿರಿ ತನ ಏನ್ ಹೋಗೋದತ್ತಲ್ಲ, ಅಲ್ಲೇ ನಾಲ್ವಾರ ಬರ್ತದೆ, ಅಲ್ಲಿ ಕ್ರಾಸ್ ಟರ್ನ್ ತಗೋಬೇಕು. ರೈಲ್ವೆ ಒಂದು ಹೊಂಟದ, ಗೂಡ್ಸ್ ಟ್ರೈನ್ ಹೊಂಟದ ನೋಡ್ರಿ, ಕುಸ್ನೂರ್ ಗುಡ್ಡ. ಈಗ ಸ್ವಲ್ಪ ಗ್ರೀನ್ ಕಾಣಾಕತ್ತಿಲ್ಲ, ಸ್ವಲ್ಪ ಇದಕ್ಕಿಂತ ಮೊದಲ ಫುಲ್ ಒಣಗಿ ಇದ್ದು ಎಲ್ಲ ಹುಲ್ಲುಗಳು. ಈಗ ಯುಗಾದಿ ಅಲ್ಲ, ಈಗ ಹೊಸ ವರ್ಷ ಸ್ಟಾರ್ಟ್ ಆಗ್ತದೆ. ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಹೊಸ ವರ್ಷ ಯುಗಾದಿಯಿಂದ ಸ್ಟಾರ್ಟ್ ಆಗ್ತದೆ. ಪಾಶ್ಚಿಮಾತ್ಯ ದೇಶದ ಪ್ರಕಾರ ಜನವರಿ 1. ಒಂದು ಪೊಲೀಸರು ಇಡ್ಲಿಕತ್ತಾರ, ಒಬ್ಬರು ಹೆಲ್ಮೆಟ್ ಇರಲ್ಲ ಅಂತವ್ರಿಗೆ. ಅಣ್ಣ ನೋಡ್ರಿ ಇದೆ ಅಂತ ನೋಡ್ರಿ ಸೆನ್ಸ್. ಈಗ ಜಸ್ಟ್ ನಾ ಅಣ್ಣಗ ಲಾರಿ ಬಾಜು ನೋಡ್ರಿ, ಈ ಅಣ್ಣಗೆ ಎದುರು ಅಂತನಲ್ಲ, ಈ ಅಣ್ಣ ಜಸ್ಟ್ ಆ ಲಾರಿ ಬಾಜು ಹೊಂಟಿದ್ದನು, ಆ ಅಣ್ಣ ಹಾರ್ನ್ ಹೊಡ್ದಿಲ್ಲ. ನಾ ಈಗ ಅಕಸ್ಮಾತ್ ಸ್ಪೀಡ್ ಹೋಗಿದ್ದೆ ತಿಳ್ಕೊರಿ, ಸಿಂಗಿನ ಗೊತ್ತಿದ್ ನೋಡ್ರಿ ಅಣ್ಣರಿಗೆ. ಸೊ ಈಗ ನಾ ಶಾಬಾದ್ ರೋಡಿಗೆ ಇದೀನಿ. ಸೊ ಶಾಬಾದ್ ರೋಡ್ ನಡೀತದೆ, ಹೈವೇ ಅದ ಮಸ್ತ್. ನಮ್ ದೊಡ್ಡ ಗಾಡಿ ಭಾರಿ ಬಿಡುವುದು. ಇಲ್ಲಿ ನೋಡ್ರಿ, ಇಲ್ಲೊಂದು ಕ್ಯಾಮ್ರಾ ಅದ. ಪೆಟ್ರೋಲ್ ಒಂದು ಖಾಲಿ ಆಗಿದ್ರಿ, ಪೆಟ್ರೋಲ್ ಒಂದು ಹಾಕಿಸ್ಬೇಕು ಗಾಡಿದಾಗ. ಹೋದ್ರೆ ಯಾವ ಪೆಟ್ರೋಲ್ ಪಂಪ್ ಸಿಗ್ತಾ ನೋಡಮ್. ಭಾರತ್ ಪೆಟ್ರೋಲಿಯಂ ಸಿಕ್ಕರ್ ನಾ ಯಾವಾಗ್ಲೂ ಭಾರತ್ ಪೆಟ್ರೋಲಿಯಂ ಹಾಕಿಸ್ತೀನಿ. ಭಾರತ್ ಪೆಟ್ರೋಲಿಯಂ ಸಿಕ್ಕರ್ ನೋಡಮ್. ಎಲ್ಲಾ ಕಡೆ HP ಪೆಟ್ರೋಲ್ ಪಂಪ್ ಕಾಣಕತ್ತಾವಲ್ಲ, ಇದು RMC ಪ್ಲಾಂಟ್ ಅವ ನೀವು. ಅಣ್ಣ ಲಾರಿದಂಗ್ ಫುಲ್ ಎಕ್ಸಾಸ್ಟ್ ಫುಲ್ ಧೂಳ್ ಬಿಲ್ಲತ್ತಲ್ಲ, ಬ್ಲಾಕ್ ಹೊಗೆ ಉಂಟದ. ಸೊ ಅಣ್ಣನ ಬಿಟ್ಟು ಹೆಂಗಾರೆ ಮಾಡಿ ಮುಂದೆ ಹೋಗ್ಬೇಕಲ್ಲ. ಪಟ್ಟ ಹೆಂಗಾರೆ ಮುಂದೆ ಹೋಗ್ಬೇಕಲ್ಲ, ಗಾಡಿ ಹೊಂಟ ಇದ್ರ. ಶಾಬಾದ್ ರೋಡಿಗೆ ಯಾಕೆ ಇವತ್ತು ಇಷ್ಟಪರಿ ರಶ್ ಅದಲ್ಲ, ಹಬ್ಬದ ಮನೆಗೆ ಬಿಡ್ತಾರೆ, ಮಂದಿ ನಿಮ್ಮೆ ತಿರುಗಿರ್ತಾರೆ. ನಮ್ಮಂತವ್ರೆ ತಿರುಗಲಿಕ್ಕೆ ಜಾಗ ಬೇಕಂತ ನಾವು ಬಂದ್ರೆ ಈ ಹಬ್ಬದ ಟೈಮಿಗೆ ಮಂದಿನೇ ಈಗ ಟೈಮಿಗೆ ಬರ್ತಾರೆ. ನಾ ಎಷ್ಟಿಲ್ಲ ಒಂದು 15 ಕಿಲೋಮೀಟರ್ ಇರ್ಬೇಕು ಅನಿಸ್ತು ಶಾಬಾದ್. ಸೀದಾ ಬಂತಿದ್ರೆ ಫಾರ್ಚುನರ್ ನೋಡ್ರಿ ಹ್ಯಾಂಗ್ ಹೊಂಟದಿದ್ರು. ಹೋಗೋಣ, ನೀವು ಫಸ್ಟ್ ಮುಂದೆ ಹೋಗೋಣ, ನೀನ್ ದಾಳನ ಹಿಂದೆ ಬರ್ತೀನಣ್ಣ. ಈಗ ದಾಳನ ಓವರ್ಟೇಕ್ ಮಾಡೋಣ, ಎದುರು ಗಾಡಿ ಉಂಟು ವೈಟ್. ಹಾ ಓವರ್ಟೇಕ್ ಮಾಡ್ಬಿಡೋಣ, ನಾನು ನೀನ್ ಹಿಂದೆ ಬರ್ಲತ್ತೀನಿ. ನಾ ಪೆಟ್ರೋಲಿಯಂ ಇಲ್ಲ ಅದ, ಪೆಟ್ರೋಲ್ ಹಾಕ್ಸವ. ನಮ್ಗೆ ಹಾಕ್ತಾರಿಲ್ಲ, 2 ವೀಲರ್ ಯಾಕೋ ಬರೀ ಲಾರಿಗಳ ಕಣಕತ್ತಾವ. A few moments later. 2000 years later. One eternity later. ಅಕ್ಕೋರೆ ಪೆಟ್ರೋಲ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಕ್ಕ ಅವರು ಪೆಟ್ರೋಲ್ ಹಾಕಿದ್ರು, ಪೆಟ್ರೋಲ್ ಸ್ವಲ್ಪ ಲೇಟ್ ಮಾಡಿ ಹಾಕಿದ್ರು. ಅವ್ರದ್ದೇನ ಕೆಲಸ ಮಾಡ್ಲತ್ತಿರೋ ಇರ್ಲಿ, ಆತಿರ್ತಾವ ಒಂದೊಂದ್ಸಲ, ಹೇಳಕ್ ಬರಲ್ಲ. ಅಂತ ಪರಿ ಏನ್ ಲೇಟ್ ಆಗಿಲ್ಲ, ಒಂದಿಲ್ಲ 2 ನಿಮಿಷ ಲೇಟ್ ಆಗಿರ್ಬೋದು ಅಷ್ಟೇ. ನಮ್ಗೆ ಜಲ್ದಿ ಹೋಗಿರಿ, ಏನ್ ಮಾಡೋದು, ಹೌದೇನ್ರಿ. ಈ ಕಡೆ ಪೆಟ್ರೋಲ್ ಹಾಕೋತಾನ ಅಣ್ಣ. ಹಿಂಗ್ಯಾಕ್ ಮಾಡ್ತಾನ ಅಣ್ಣ, ಶಿಕ್ಷದ ಪೆಟ್ರೋಲ್ ಹಾಕೊಂಡಂಗ್ ಮಾಡಿ ಈ ಕಡೆ ವಾಪಸ್ ಹೋಗ್ತಾನಲ್ಲ. ನಾ ಲೆಟ್ಸ್ ಗೋ ಟು ಸನ್ನತಿ. Guys, welcome to ಶಾಬಾದ್. ಸೊ ಶಾಬಾದಿಗೆ ಬಂದೇವ್ ನಾವು. ಈಗ ಟೈಮ್ ಆಲ್ಮೋಸ್ಟ್ 11:40 ಆಗಿರ್ಬೇಕು, ಯಾಕಂದ್ರೆ ಈಗ ಪೆಟ್ರೋಲ್ ಪಂಪ್ನಾಗ ನೋಡಿದ್ದೆ 11:40 ಆಗಿತ್ತು. ಅಣ್ಣ
ನೋಡ್ದ ಅಣ್ಣ ಸ್ವಲ್ಪ ಹಿಂಗ್ಯಾಕ್ ಬರ್ತಾರ ಅನ್ನೋದು ಇಂತಲ್ಲಿ ಓವರ್ಟೇಕ್ ಮಾಡ್ಬಾರ್ದು. ಓಕೆ, ಏನ್ ಯೆಲ್ಲೋ ಕಲರ್ ಮಾರ್ಕ್ ಹಾಕ್ಯಾರಲ್ಲ ಅಲ್ಲಿ ನಿಮ್ಗೆ ಎದುರು ಖಾಲಿ ಇದ್ದಂಗೆ ಕಾಣಿಸ್ತದೆ. ಬಟ್ ನೀವು ಸುಮ್ ಜರ ಓವರ್ಟೇಕ್ ಮಾಡಕ್ ಹೋದ್ರೆ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ ಎದುರು ಗಾಡಿ ಹೊಂಟೋಗುತ್ತೆ. ಅದ್ರಕ್ಕಿಂತ ಮೊದಲು ಗೊತ್ತಾಗಲ್ಲ ನಿಮಗೆ. ಸೊ ಅದಕ್ಕಂತ ಎಲ್ಲ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದು ನೋಡ್ರಿ ಲೈಮ್ ಸ್ಟೋನ್ ಕ್ವಾರಿ ಅಂತಾರೆ. ಲೈಮ್ ಸ್ಟೋನ್ ಇಲ್ಲೆಲ್ಲ ಕ್ವಾರಿದಾಗ ಇಲ್ಲೆಲ್ಲ ಹೆಡ್ ಲೈಮ್ ಸ್ಟೋನ್ ತಕ್ಕೋತಾರ. ಅಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಕಾಣಕತ್ತದಲ್ಲ, ಆ ಸಿಮೆಂಟ್ ಫ್ಯಾಕ್ಟ್ರಿ ಹೋಯ್ತಾರ. ಇಲ್ಲಿಂದೆಲ್ಲ ಲೈಮ್ ಸ್ಟೋನ್ ಕ್ಯಾರಿ ಮಾಡಿ. ಆಮೇಲೆ ಇವು ಪರ್ಸಿನೂ ಮಾರ್ತಾರ. ಲೆಟ್ಸ್ ಗೋ. ನಾವು ರೈಟ್ ಅಂತ ಹೋಗ್ಬೇಕು. ಲೆಫ್ಟ್ ಅಂತ ತೊಗೊಂಡ್ರೆ ಚಿತ್ತಾಪುರಕ್ಕೆ ಹೋಗ್ತೀವಿ. ಸೊ ನಮಗೆ ಚಿತ್ತಾಪುರಕ್ಕೆ ಹೋಗೋದಿಲ್ಲ, ರೈಟ್ ಅಂತ ಹೋಗ್ಬೇಕು. ಸೊ ನೋಡ್ರಿ, ಈಗ ಇದು ಫುಲ್ ಹೈವೇ ಅದ. ಇದು ಫುಲ್ ಯಾವ್ದು ತನಾರೆ ಭಾರಿ ಅದ ಹೈವೇ. ಸ್ಪೀಡ್ ಟೆಸ್ಟ್ ಮಾಡಮ್ಮ, ಗಾಡಿ ಎಟ್ಟು ಹೋಗ್ತದ. ಜಸ್ಟ್ ನಾ ಏನ್ ಸ್ಪೀಡ್ ಟೆಸ್ಟ್ ಮಾಡ್ದಲ್ಲ, ಇದು ಯಾರು ಮಾಡ್ಲಕ್ ಹೋಗ್ಬೇಡ್ರಿ. ನೀವು ಯಾರು ರೈಡಿಂಗ್ ಬೂಟ್ ಹಾಕೋದ್ರಿ, ಹೆಲ್ಮೆಟ್ ಹಾಕೋದ್ರೆ ಯಾರು ಏನು ಮಾಡ್ಲಕ್ ಹೋಗ್ಬೇಡ್ರಿ. ಯಾವಾಗೂ ನಿಂತೇ ಇರ್ತಾವ ನೋಡಿ ಗಾಡಿಗಳು. ಒಂದಿನ ಹೊಲತಪ್ಪ ಅಂತೀನಿ ಅನ್ನಪ್ಲೇನೇ ಇಲ್ಲ. ರೈಲ್ವೆ ಕ್ರಾಸಿಂಗ್ ಬಲ್ಲಿ ನಮ್ ಟೂ ವೀಲರ್ ನಡೀತು ಬಡ 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 ಹಾರ್ಸನ್ ಗಾಡಿ ಹೊರಗೆ. ಮತ್ತ ರೈಲ್ವೆ ಹೌಳು ಗಂಟದಲ್ಲಿ ಬ್ರೋ, ರೈಲ್ವೆ ಇದು ಇಟ್ಟು ಹೌಳು ಬಂದ್ರೆ ನಾವು ಹೋಗ್ಬೇಕು ಯಾವಾಗ. ಇಲ್ಲ ಅದೇನೋ ಒಂದು ಇಂಜಿನ್ ಇದ್ದಂಗೆ ಕಾಣ್ತದ. ಬರೀ ಇಂಜಿನ್ ಹೊಂಟದ. ಒಂದು ಗೂಡ್ಸ್ ಅದ. ಗೂಡ್ಸ್ ಮುಗಿಬೇಕಂದ್ರೆ ಭಾಳ ದೊಡ್ಡದಿರ್ತದಪ್ಪ ಗೂಡ್ಸ್. ಬಿಸಿಲೊಂದು ಗಂಡಾಬಿಟ್ಟಿ ಆಗ್ಯದ. ಗೂಡ್ಸ್ ಮುಗಿಬೇಕಲ್ಲ, ಹೆಂಗ್ ಮಾಡ್ಬೇಕು ಈಗ? ನಿಂದಿರ್ಬೇಕಾಗ್ತದ, ಮತ್ತೇನ್ ಮಾಡ್ತೀರಿ? ಇನ್ನೂ ಒಂದು ಇಂಜಿನ್ ಅಷ್ಟೇ ಅದ, ಚಲೋ ಐತಿ ಇಂಜಿನ್ ಅಷ್ಟೇ ಅದ. ಇನ್ನ ಅದೊಂದು ಟ್ರೈನ್ ಇತ್ತ, ಮತ್ತು ಅದೊಂದು ನಿಂದ್ರಂತ ಹಾಳಿ ನಿಂದಿರ್ಬೇಕದೆ. ತಿಳ್ಕೊಂಡಿನ ಇಂಜಿನ್ ಇಲ್ಲ, ಅದನ್ನೂ ಒಂದು ಗೂಡ್ಸ್ ಟ್ರೈನೇ ಅದ. ಶವಾಶ್. ಸೊ ಇದನ್ನು ಓಡಿಸಿ ಎರಡು ಟ್ರೈನ್. ಶವಾಶ್. ಯಾವ್ದು ಬೇಡ ಅಂತ ಅದೇ ಸಿಗ್ತಾವಲ್ಲ, ಏನು ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡಮ್, ಗೇಟ್ ತೆಗಿತಾನ. ಒಂದು ಗೇಟ್ ತೆಗಿಬೇಕಾಗಿತ್ತು. ಕಡ್ರಿ ಗೇಟ್ ಚಾಲೂ ಮಾಡೋದಕ್ಕಿಲ್ಲ. ಇದು ಗೇಟ್ ಅವ್ನು ಈ ಕಡೆ ಬರೀ ಟ್ರಾಫಿಕ್ಕೇ ಮಾಡ್ತಾರಪ್ಪ. ಇದು ಸೆಕೆಂಡ್ ಗೇಟ್ ಚಾಲೂ ಇರ್ಲಾರ್ದಕ್ಕೆ ಹೋಗೋದು ಬರೋದು ಇಬ್ಬರದು ಒಂದೇ ಕಡೆ ಮಾಡಿಬಿಡ್ತಾರೆ ರೋಡಿಗೆ. ನಾವು ಹೋಗ್ಬಿಡಮ್ ಪಟ್ಟಪ್ಪ. ನೋಡ್ರಿ, ಈಗ ಹೋಗೋದು ಬರೋದು ಎರಡು ಒಂದೇ ಕಡೆ. ಹೆಂಗೆ ಹಿಂಗೆ ಆಗತ್ತೆ. ಆದ್ರೆ ರವಿಚಂದ್ರನ್ ಹಾಡ ಹತ್ತದ ಹೆಲ್ಮೆಟ್ ಒಳಗೆ. ಫುಲ್ ರವಿಚಂದ್ರ ಹಾಡ ಭಾರಿ ನೋಡ್ರಿ. ಟ್ರಾವೆಲ್ ಮಾಡಕ್ಕೆ ರವಿಚಂದ್ರ ಹಾಡ ಕೇಳಬೇಕು ಭಾರಿ. ಒಳಗೆ ಹತ್ತದ ಅಣ್ಣ ಕಾರ್ ಇಲ್ಲಿ ಎರಡು ಕಾರ್ಗಳು ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದ್ದವ್ರು ತಳಗ ಹತ್ತಾವ ನೋಡ್ರಿ. ಶಾಬಾದ್ ರೋಡ್ ಬಲ್ಲಿ ರೈಲ್ವೆ ಕ್ರಾಸಿಂಗ್ ಬಲ್ಲಿ ಟ್ರಾಫಿಕ್ ಆಗ್ತದ ಬ್ರೋ. ಅದು ಚಂದ್ರಲಂಬ ದೇವಿ ಟೆಂಪಲ್ ಎರಡಕ್ಕೂ ಕ್ಲೋಸ್ ಆಗ್ತದೆ ಮ್ಯಾಪ್ ಒಳಗೆ ತೋರ್ಸಕತ್ತದ. ಸೊ ಈಗ ಜಸ್ಟ್ ನೋಡ್ತೀನಿ ಮ್ಯಾಪ್ ಒಳಗೆ ಎರಡಕ್ಕೆ ಕ್ಲೋಸ್ ಅಂತ ಹೇಳಿ. ಅದು ಮ್ಯಾಪ್ ಹಾಕಿತ್ತಲ್ಲ, ಅವ್ರು ಹೋಗಿ ನೋಡ್ಲಿಕ್ಕೆ ಎರಡಕ್ಕೆ ಕ್ಲೋಸ್ ತೋರ್ಸತ್ತದ. ಏನ್ ಮಾಡ್ಬೇಕು ಈಗ? ಹೋಗಂಗ್ ಹೋಗ್ತೀನಿ. ದರ್ಶನ ಆಯ್ತು ಆಗ್ಲಿ ಅಂದ್ರೆ ನಿಮ್ಗೆ ಅಲ್ಲೇ ತೋರಿಸ್ತೀನಿ ಪ್ಲೇಸ್ ಹೆಂಗದ ಅಂತ ಹೇಳಿ, ಆಯ್ತಾ? ಛೇ, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಸ್. ಲೈಫ್ ಈಸ್ ಅನ್ಸರ್ಟನ್. ಸೊ ನಮ್ಮ ಹಳ್ಳ ಇಲ್ಲೇ ಅದ. ಸೊ ಇಲ್ಲಿ ಸಣ್ಣದೇನು ಕಾಣತ್ತಲ್ಲ ರೈಲ್ವೆ ಪಟ್ರಿ, ಇಲ್ಲಿ ಹೊಳಬೇಕು ನಾವು. ಸೊ ಹಿಂಗೆ ಮುಂದಕ್ಕೆ ಹೋಗ್ತಿದ್ವಿ. ಇನ್ನೊಂದು ಜರ ಮುಂದಕ್ಕೆ ಹೋದ್ರೆ ನಾನು ಮುಂದೆ ನಾಲ್ವಾರ ಮೇಲೆ ಹೋಗಿ ಬರ್ತೀವಿ. ಬಟ್ ಸುಮ್ಮನೆ ಯಾಕೆ ಹೋಗೋದು? ಇಲ್ಲಿಂದ ಹೋಗೋದಲ್ಲ, ಈ ಕಡೆಯಿಂದ ಹೋಗೋದು. ಇಲ್ಲಿಂದ ಏನದ ವಿಲೇಜ್ ರೋಡ್ ಸ್ಟಾರ್ಟ್ ಆಗ್ತದ. ಸಣ್ಣ ರೋಡ್ ಅದ. ಏನ್ ಬ್ರೋ, ಇಲ್ಲಿ ಯಾರು ನಿಂತಾರಲ್ಲ ಇಬ್ರು. ಅವ್ನು ರಾತ್ರಿ ಬಂದಾಗ ಹೆಂಗೆ ಯಾರು ನಿಂತಂದ್ರೆ ಅವ್ನ ಅಂಜಿಕೆ ಸಾವು ಬರ್ತದೆ. ಹತೋಡಿ ಹಿಡ್ಕೊಂಡು ನಿಂತಾನ. ಹಿಂಗೆ ರಾತ್ರಿ ನಿಂದ್ರಬಿಟ್ಟು ಅವ್ನು 6-12 ಆಗ್ತದ ನಮ್ದು. ಏನ್ ಬ್ರೋ, ಇದು ರೋಡ್ ಹೆಂಗದಲ್ಲ, ಇಲ್ಲಿಂದ ಎಷ್ಟು ಒಂದು 10-15 ಕಿಲೋಮೀಟರ್ ಇರ್ಬೇಕು ಅನಿಸ್ತದೆ ನನಗನ್ಸಿನ ಮಟ್ಟಿಗೆ. ರೋಡ್ ಭಾಳ ಖರಾಬ್ ಅದಪ್ಪ ಇಲ್ಲಿ. ವೆರಿ ವೆರಿ ಖರಾಬ್ ರೋಡ್ ಬ್ರೋ. ಫುಲ್ ಆಫ್ ರೋಡ್. ಆಫ್ ರೋಡಿಂಗ್ ಎಲ್ಲ ಇರ್ತಲ್ಲ, ಫುಲ್ ಸ್ಯಾಡ್ಲಿಂಗ್ ನಿಡ್ಲಿಕ್ಕೆ ತಂದರೆ 220 ಆಫ್ ರೋಡಿಂಗ್.
ನೋಡ್ರಿ ಎಷ್ಟು ಫುಲ್ ಹಳದಿ ಹಳದಿ ಎಷ್ಟು ಭಾರಿ ಕಾಣತ್ತವ್ರೆ. ಫುಲ್ ಈ ಕಡೆ ನಡ್ಬರ್ಕ್ ಹೋಗ್ರ ಈ ಕಡೆ ಸೈಡಿಗೆ ಹಳದಿ ಕಲರ್, ಈ ಕಡೆ ಸೈಡಿಗೆ ಹಳದಿ ಕಲರ್. ಸೊ ಇಲ್ಲಿ ಬರ್ದಾರ ನೋಡ್ರಿ ಚಂದ್ರಲಾಂಬ ಟೆಂಪಲ್ ಅಂತ ಹೇಳಿ. ಈಗ ಇಲ್ಲಿ ಎದುರು ಕಾಣತ್ತದಲ್ಲ ಸನ್ನತಿ. ಸೊ ಈ ಸೈಡ್ ಹೋಗ್ಬೇಕು ಅನ್ನಿಸ್ತು. ಯಾರು ಇಲ್ಲದ ಹೌದಲಿ. ಹಿಂದಿನ ದಿನ ಇದು ಕಿಲೋಮೀಟರ್ ಅಂತ ಸನ್ನತಿ ಅದ, ಬಟ್ ಸನ್ನತಿನ ಮುಂದೆ ಹೋಗಿರ್ತದ. ನಾವು ಹೋಗ್ಬೇಕಾದ್ರೆ ಚಂದ್ರಲಾಂಬ ಟೆಂಪಲ್. ಸೊ ಅದು ಇದ್ರಕ್ಕಿಂತ ಮೊದಲೇ ಬರ್ತದ. ಓಕೆ, ಈ ಟೈಮ್ ಆರಾಮ ಆಲ್ಮೋಸ್ಟ್ ಪೌಣೆ ಒಂದಾಗಿದೆ. ಸೊ ಎರಡರ ಅಂದ್ರೆ ಎರಡಕ್ಕೆ ಮುಗಿಸ್ ಅಂದ್ರೂ ಓಕೆ 1 ತಾಸು ಟೈಮ್ ಸಿಗ್ತದೆ ನಮಗೆ. 1 ತಾಸು ಭಾಳ ಐತಿ ಬಿಡ್ರಿ. ಸೊ ಹೋಗೋಣ, 1 ತಾಸರ ಟೈಮ್ ಸಿಗ್ತದೆ, ದರ್ಶನ ಮಾಡಮಿ. ಸನ್ನತಿನ 5 ಕಿಲೋಮೀಟರ್ ಅದಾಗ ನೋಡ್ರಿ. ಈ ಕ್ಲಿಯರ್ ಕಾಣಿಸ್ತಿರ್ಬೇಕು ನನಗೆ ಅನ್ಸಿಬಿಟ್ಟು ಬ್ರಿಡ್ಜ್. ಈ ರೋಡಿಗೆ ಬಂದ್ ಬ್ಯಾಕ್ ನನ್ನ ಬ್ಯಾಕ್ ಬ್ಯಾನ್ ಇರುತ್ತೆ. ಓಕೆ, ಸ್ಟಾರ್ಲಿಂಗ್ ಮಾಡ್ಲತ್ತೀನಿ. ಈ ಸೈಡ್ ಹೋದ್ರೆ ಬ್ರಿಡ್ಜ್ ಬರ್ತದ, ಸೀದಾ ಹೋಗ್ಬೇಕು ನಾವು ಸನ್ನತಿ ಟೆಂಪಲ್ ತೋರ್ಸ್ಯಾರಲ್ಲ. ಸೊ ಚಂದ್ರಲಾಂಬ ಟೆಂಪಲ್ ಹೋಗ್ಬೇಕಂದ್ರೆ ಲೆಫ್ಟ್ ತಗೊಂಡಿವಿ. ಸೊ ಎದ್ರ ನಿಮ್ಗೆ ಏನ್ ಕಾಣಿಸಕತ್ತದಲ್ಲ, ಸೊ ಅದು ಎದ್ರ ಏನು ಗುಡಿ ಕಾಣಕತ್ತದಲ್ಲ ಅದೇ ನಮ್ಮ ಚಂದ್ರಲಾಂಬ ಟೆಂಪಲ್. ಓಕೆ, ಇಲ್ಲೇನು ಬ್ರಿಡ್ಜ್ ಕಾಣಕತ್ತದಲ್ಲ ಇದು ಡ್ಯಾಮ್. ಭೀಮಾ ನದಿ ಅಡ್ಡು ಕಟ್ಟಾರ. ಗೇಟ್ ಎಲ್ಲ ಕುಲ್ಲನೆ ಕಾಣಕತ್ತದ. ಗಾಯ್ಸ್ ಫೈನಲಿ ಬಂದೇವು ಚಂದ್ರಲಾಂಬ ಟೆಂಪಲ್. ಸೊ ದರ್ಶನ್ ಮಾಡಮಿ, ಆಮೇಲೆ ಏನಾದ್ರು ನೋಡೋಂಥ ಪ್ಲೇಸ್ ಇತ್ತು ಅಂದ್ರೆ ನೋಡಮಿ. ಪಾರ್ಕಿಂಗ್ ಇಲ್ಲೇ ಐತಿ, ಅಲ್ಲಿ ಹೋಗ್ಬೇಕು ಬ್ರೋ. ಕಾರ್ ಪಾರ್ಕಿಂಗ್, ಗಾಡಿ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ರೀ ಅಲ್ಲೇ ಇದೆ. ಬೈಕ್. ಸೊ ಬಂದು ಚಂದ್ರಲಾಂಬ ಟೆಂಪಲಿಗೆ ಬಂದೀನಿ ನಮ್ಮ ಗಾಡಿ. ಸೊ ಚಂದ್ರಲಾಂಬ ಟೆಂಪಲಿಗೆ ಬಂದಿದ್ದೆ ನಾ. ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ಎಲ್ಲ ವೇಸ್ಟ್ ಆಯಿತು. ಹರಿಯ ನೀರಾಗ ಹುಣಸೆ ಹಣ್ಣು ತೊಳ್ದಂಗೆ ಅದು ನನಗೂ ಗೊತ್ತಾಗಲಿಲ್ಲ. ಅದು ನಾ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಲ್ಲ, ಅದು ಒಂದು ಯಾವುದೂ ಒಂದು ಸ್ವಲ್ಪನೂ ಕೊಡಾಗಲಿಲ್ಲ. ಯಾಕಂದ್ರೆ ನಂದು ಕ್ಯಾಮ್ರಾದ ಗೇನ್ -20ದಾಗ ಹೋಗಿತ್ತು. ಸೊ ಅದನ್ನು ನಾ 0 ಮಾಡೋದು ನೆನಪಾರ್ತು ನನಗೆ. ಸೊ ಇದು ಚಂದ್ರಲಾಂಬ ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಚಂದ್ರಲಾಂಬ ದೇವಿ ಇವರು ಪಾಕಿಸ್ತಾನದಾಗ ಇವ್ರಿಗೆ ಹಿಂಗುಲಾ ದೇವಿ ಅಂತ ಕರಿತಿದ್ರಂತ. ಸೊ ಈ ದೇವಿ ಪಾಕಿಸ್ತಾನದಿಂದ ಕರ್ನಾಟಕಕ್ಕೆ ವಲಸೆ ಬಂದಿದ್ದು. ಈ ದೇವಿಯವರ ಮೂಲಪೀಠ ಇರೋದು ಪಾಕಿಸ್ತಾನದ ಬಲೂಚಿಸ್ತಾನ್ದಾಗಂತ. ಸೊ ನಾ ಹಿಂಗೆ ವಿಡಿಯೋ ಮಾಡ್ಕೊಂತ ಹೊಂಟಿದ್ದೆ. ಸೊ ಅಲ್ಲಿ ನನಗೆ ಒಂದಿಷ್ಟು ಜನ ಅಣ್ಣದವ್ರು ಸಿಕ್ಕಿದ್ರು. ನಾವು ಅಣ್ಣದವರು ಎಲ್ಲರೂ ಮಾತಾಡ್ಕೊತ ಕುಂತಿದ್ದೆವು. ಸೊ ಅವ್ರದ್ದು ನಮ್ದು ಎಲ್ಲ ಮಾತುಕತೆ ನಡೆಯುತ್ತಿತ್ತು. ಬಟ್ ನಂದು ಮೈಕ್ ಆನ್ ಇದ್ದಿದ್ದಿಲ್ಲಲ್ಲ, ಅವ್ರದ್ದು ನಮ್ದು ಎಲ್ಲ ಮಾತುಕತೆನೂ ಇದ್ರಾಗ ರೆಕಾರ್ಡ್ ಆಗಲಿಲ್ಲ. ಸೊ ನಾವು ಅವರು ಎಲ್ಲರೂ ಟೈಮ್ ಪಾಸ್ ಮಾಡಿದ್ವಿ. ಸೊ ಟೈಮ್ ಪಾಸ್ ಮಾಡಿ ನಾ ಅಲ್ಲಿಂದ ಸೀದಾ ಬಿಟ್ಟೆ ಎಲ್ಲಿಗಪ್ಪ ಅಂದ್ರೆ ಕಲಬುರ್ಗಿ. Yeah, I'm the one to get it, bro. I swear to God.